ಹಲೋ ಫ್ರೆಂಡ್ಸ್, ಇವತ್ತು ನಾವು ಅನ್ನಕ್ಕೆ ಸಾಂಬಾರು ಮಾಡ್ತಿದ್ದೆ. ನಮ್ಮ ಸ್ಟೈಲಲ್ಲಿ ಸಾಂಬಾರು. ಈಗ ಸಾಂಬಾರು ಮಾಡಲಿಕ್ಕೆ ತರಕಾರಿಗಳನ್ನು ತಂದು ಕೊಯ್ದಿಟ್ಕೊಂಡಿದ್ದೇವೆ. ಇದರಲ್ಲಿ ತರಕಾರಿಗಳನ್ನು ಕೊಯ್ದಿಟ್ಕೊಂಡಿದ್ದೇವೆ. ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ತೊಳೆದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು. ಅದಾದ ನಂತರ ಮೆಣಸು, ಜೀರಿಗೆ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಸರಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸು ಯಾವಾಗಲೂ ಫ್ರೈ ಮಾಡಿಕೊಂಡ್ರೆ ತರಕಾರಿ ಪದಾರ್ಥಕ್ಕೆ ಒಳ್ಳೆಯದಿರ್ತದೆ. ಅಮ್ಮನೇ ರೆಡಿ ಮಾಡ್ತಿರೋದು. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಬೇಕು. ಅದಾದ ನಂತರ ತೆಂಗಿನಕಾಯಿ ಸಹ ರುಬ್ಬಿಕೊಂಡು ಒಟ್ಟಿಗೆ ಮಸಾಲವನ್ನು ಕುಕ್ಕರಲ್ಲಿ ಇಡ್ತಿದ್ದೇವೆ. 2 ವಿಸಿಲ್ ಆದ ನಂತರ ಆಫ್ ಮಾಡಿದರೆ ಆಯಿತು. ಇದಕ್ಕೆ ನಾವು ತೆಂಗಿನಕಾಯಿ ಕಡ್ದದ್ದೇ ಆ್ಯಡ್ ಮಾಡಿದ್ದೇವೆ ಮತ್ತು ಮಸಾಲೆ ಸಹ. ಇವಾಗ ಸಾಂಬಾರು ರೆಡಿ ಆಗಿದೆ. ಈಗ ಅನ್ನಕ್ಕೆ ಸಾಂಬಾರು ಹಾಕಿ ಸೋಯಾಬೀನ್ ಫ್ರೈ ಸಹ ಮಾಡ್ಕೊಂಡಿದ್ದೇವೆ. ಥ್ಯಾಂಕ್ ಯು.